ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ನಾವು ಹೊಂಟೀವಿ ಆದ್ಮಾಪುರ ಇದು ಮಹಾರಾಷ್ಟ್ರದಲ್ಲಿದೆ. ಕೊಲ್ಲಾಪುರ ಡಿಸ್ಟಿಕ್ ಬುದರ್ಗಢ ತಾಲೂಕದಾಗ ಬರ್ತೈತಿ. ಇದು ಈ ಗೇಟ್ ನೀವು ಏನು ನೋಡಾತೀರಿ, ಈ ಗೇಟ್ದಿಂದ 25 ಕಿಲೋಮೀಟರ್ ನಾವು ಹೋಗಬೇಕು. 25 ಕಿಲೋಮೀಟರ್ ನಂತರ ಆದ್ಮಾಪುರ ಬರ್ತೈತಿ. ಸೊ ನಡ್ರಿ ಮತ್ತೆ ನಾವು ಹೋಗೋಣತ್ತೆ. ಹೆಂಗೆ ನೀವು ಆದ್ಮಾಪುರ ಸನೀಪ್ ಬರ್ತೀರಿ, ಇಲ್ಲಿ ಬರಾನ ಬಾಳು ಮಾಮಂದು ಫಸ್ಟ್ ಸ್ಟ್ಯಾಚ್ಯೂ ಕಾಣ್ತೈತಿ ನಿಮ್ಗೆ. ನೋಡ್ರಿ ಎಷ್ಟು ಚಂದ ಐತಿ ಬಾಳು ಮಾಮಂದು ಇದು ಸ್ಟ್ಯಾಚ್ಯೂ. ಸೊ ಇಲ್ಲಿಂದ ನಾವು ಒಳಗೆ ಹೋಗ್ಬೇಕು. ನಡ್ರಿ ಹಂಗೆ ಹೆಂಗೆ ಮುಂದೆ ಬರ್ತೀರಿ, ಮುಂದೆ ಬರಾನ ಇದು ಈ ಬ್ರಿಡ್ಜ್ ಹತ್ತೈತಿ. ಈ ಬ್ರಿಡ್ಜ್ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾ. ಬಾಳು ಮಾಮನ್ ದೇವಸ್ಥಾನ ಹತ್ರ ಬಂದಿವ್ರಿ. ನಡ್ರಿ ಮತ್ತೆ ನಾವು ಒಳಗೆ ಹೋಗೋಣತ್ತೆ. ಹೆಂಗೆ ಒಳಗೆ ಎಂಟ್ರ್ ಮಾಡತ್ತೀವ್ರಿ, ದೇವಸ್ಥಾನ ಅಂಗಡಿಗಳು ಭಾಳ ಕಾಣತ್ತಾವ. ಆಮೇಲೆ ಬಂದವ್ರ ಭಕ್ತರಿಗೆ ಎಲ್ಲರಿಗೆ ನಿಂದ್ರಾಕ್ ಮಾಡಕ್ ವ್ಯವಸ್ಥೆ ಚಲೋ ಮಾಡ್ಯಾರ ಇಲ್ಲಿ. ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ನಾವು ಬಂದೀವಿ ಆದ್ಮಾಪುರ ಬಾಳು ಮಾಮನ ಕಡೆ. ಬಾಳು ಮಾಮನ ದರ್ಶನ ತೊಗೊಳಕ್ಕೆ ಲಾಸ್ಟ್ ತನಕ ವಿಡಿಯೋಕ್ಕೆ ನೋಡ್ರಿ. ಆಮೇಲೆ ಬಾಳು ಮಾಮನ ದರ್ಶನ ನೀವು ಪಡ್ಕೋರಿ. ಶ್ರೀ ಸದ್ಗುರು ಸಂತ ಬಾಳು ಮಾಮ ಇವ್ರು ಹುಟ್ಟಿದ್ರು 1892ರಲ್ಲಿ. ಆಮೇಲೆ ಇವ್ರ ಜೀವನ ಸಮಾಧಿ ಆಯ್ತು 1966ರಲ್ಲಿ. ಬಾಳು ಮಾಮ ಇವರು ಧನ್ಗರ್ ಸಮಾಜ ಅಂದ್ರೆ ಕುರುಬ ಸಮಾಜದವ್ರು ಇದ್ರು. ಇವಾಗ ನೋಡ್ಬೇಕಾದ್ರಿ ಬಾಳು ಮಾಮನಿಂದು ದೇವಸ್ಥಾನ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಭಾಳ ಫೇಮಸ್ ಆಗಿದ್ದು ಒಂದು ದೇವಸ್ಥಾನ ಐತಿ. ಎಲ್ಲಾ ಕಡೆ ಲಕ್ಷಾಂತರ ಜನ ಇಲ್ಲಿ ಬರ್ತಾರ್ರಿ. ನಡ್ರಿ ಮತ್ತೆ ನಾವು ದರ್ಶನ ಮಾಡ್ಕೊಳಕ್ ಹೋಗೋಣಂತೆ. ದರ್ಶನ ತಗೋಬೇಕಾದ್ರೆ ಲೈನ್ ಹಚ್ಬೇಕಾಗ್ತದ್ರಿ. ಸೊ ನಾವು ಈ ಥರ ಲೈನ್ ಹಚ್ಚಿ ಹೊಂಟಿವ್ರಿ ದರ್ಶನ ಮಾಡಕ್ಕೆ. 1966ರಲ್ಲಿ ಬಾಳು ಮಾಮ ಅವರು ಆದ್ಮಾಪುರಲ್ಲೇ ತಮ್ಮ ಜೀವನ ಸಮಾಧಿ ಕೊಟ್ಟಿದ್ರು. ಆಮೇಲೆ ಅವ್ರ ನೆನಪಿನ ಸಲುವಾಗಿ ಈ ಸದ್ದಿದು ಇಷ್ಟು ದೊಡ್ಡ ದೇವಸ್ಥಾನ ಆಗೈತಿ. ದರ್ಶನ್ ತಗೊಂಡಿವ್ರಿ. ಈ ದೇವಸ್ಥಾನಲ್ಲಿ ನೀವು ಬಾಳು ಮಾಮನ ಜೊತೆ ಸೈಡ್ ನಿಮಗೆ ಕಾಣಿಸ್ತಿರ್ಬೇಕು. ಅವರು ಬಾಳು ಮಾಮ ಅವ್ರ ಗುರುಜಿ ಮುಳೆ ಮಹಾರಾಜ. ಆಮೇಲೆ ಅವ್ರ ಸೈಡಲ್ಲಿ ವಿಠಲ್ ರುಕ್ಮಣಿ ಅವರು ಅದಾರು. ಯಾಕಂದ್ರೆ ಸಂತರಿದ್ರು ಮಹಾರಾಜರು ಬಾಳು ಮಾಮ ಅವರು. ಆಮೇಲೆ ವಿಠಲ್ ರುಕ್ಮಣಿ ಅವರು ಭಾಳ ಫಸ್ಟ್ ಭಕ್ತರಿದ್ರು. ವಿಠಲ್ ರುಕ್ಮಿಣಿ ಅವರು ಭಾಳ ನಂಬ್ತಿದ್ರು. ಅದಕ್ಕೆ ಈ ದೇವಸ್ಥಾನಲ್ಲಿ 3 ಅದಾವ. ಇಲ್ಲಿ ಈ ಕಡೆ ಮುಳೆ ಮಹಾರಾಜರು, ಬಾಳು ಮಾಮಾರ್ ನಡುವು, ಆಮೇಲೆ ವಿಠಲ್ ರುಕ್ಮಿಣಿ ಅವ್ರ ಸೈಡ ಮೂರ್ತಿ ಐತಿ.
ದರ್ಶನ್ ತೊಗೊಂಡು ಹೊರಗೆ ಬಂದಿರಂದ್ರೆ ಹೊರಗೆ ಬರೋಣ ಇಲ್ಲಿ ದತ್ತ ಮಂದಿರ ಕಾಣ್ತೈತಿ. ದತ್ತ ಮಂದಿರದು ನಾವು ದರ್ಶನ್ ತಗೊಂಡಿವ. ಈಗ ಮಂದಿರದ ಸುಂದರವಾದ ದೃಶ್ಯ ನೋಡೋಣ ನಡ್ರಿ. ಸದ್ಗುರು ಬಾಳುಮಮ್ಮ ಅವ್ರ ತಾಯಿ ಹೆಸರು ಸುಂದರ, ಆಮೇಲೆ ಅವ್ರ ತಂದೆ ಹೆಸರ ಮಾಯಪ್ಪ ಅಂತೆ. ಅವ್ರ ಹೊಟ್ಟಿಂದ ಇವ್ರು ಜನಿಸಿ ಬಂದಿದ್ರು ಬಾಳುಮಮ್ಮ ಅವರು. ಬಾಳುಮಮ್ಮ ಅವರು ಹುಟ್ಟಿದ್ರು ಕರ್ನಾಟಕದಲ್ಲಿ, ಅಂದ್ರೆ ಅಕ್ಕೋಳ ಊರಾಗ. ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡರ್ ಇತ್ತು. ಆ ಕಾರಣದಿಂದ ಬಾಳುಮಮ್ಮ ಅವರಿಗೆ ಕನ್ನಡ ಮತ್ತು ಮರಾಠಿ ಎರಡೂ ಬರ್ತಿತ್ತು. ಚಂದ ಅನ್ಸಾತೈತ್ರಿ ಇಲ್ಲಿ ಬಂದು ಬಾಳುಮಮ್ಮನ ದರ್ಶನ ತಗೊಂಡು. ಇದನ್ನೇನು ಕಾಣತೈತಲ್ರಿ, ಇದು ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ, ಹೇಳ್ತೀನಿ ಬರ್ರಿ ನಾನು. ಇದೇನು ನೀವು ಗಿಡ ಕಾಣತೈತ್ರಿ, ಗಿಡದ ಸೈಡ್ ಇದು ಸರ್ಕಲ್ ಮಾಡ್ಯಾರ ಇವರು. ಆಮೇಲೆ ಇಲ್ಲಿ ಹಿಂಗೆ ಅಂತಾರ್ರಿ ಕಿವಮ್ಮ ನಾವು ಅನ್ಕೊಂಡಿದ್ದ ನಮ್ಗೆ ಏನು ಬೇಕಾಗೈತೆ ಅದನ್ನೆಲ್ಲ ಅನ್ಕೊಂಡು ಒಂದು ಕಾಯಿನ್ ತೊಗೊಂಡು ಆ ಕಾಯಿನ್ ಭಂಡಾರ ಹಚ್ಚಿ ಅದು ಸರ್ಕಲ್ ಅಂದ್ರೆ ಈ ಗಾಡಿಗೆ ನಾವು ಅಂಟಿಸ್ಬೇಕು. ಅದನ್ನ ಜರ ಅಂಟ್ಕೋತಂದ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗಿಬಿಡ್ತೈತಿ. ಹಂಗೆ ಇಲ್ಲಿ ಬರೋರು ಭಕ್ತರ ನಂಬಿಕೆ. ಇಲ್ಲಿ ನೋಡ್ರಿ, ಇವು ನೀವು ಕಾಣತೈತಿಲ್ಲ, ಇದು ಅಂಟ್ಕೊಂಡಿದ್ದೈತಿ. ಕೆಲವೊಂದು ಮಂದಿ ಅಂಟಿಸಿದ್ದು ಕಾಯಿನ್ಸ್ ಅದಾವು, ಕಾಯಿನ್ಗಳು ಅದಾವು. ಆಮೇಲೆ ಇಲ್ಲಿ ಜನ ಹಂಗೆ ಅಂಟ್ಸತ್ತಾರ, ತಮ್ಮ ಏನು ಆಶೆಗಳು ಅದಾವ ಆಶೆಗಳು ಆಗ್ಬೇಕಂತ. ಈ ಥರ ಬಾಳುಮಮ್ಮಂದಿದ್ದು ದರ್ಶನ ಆಯ್ತ್ರಿ.
ದರ್ಶನ ಮಾಡ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡ್ರಿ. ಆಮೇಲೆ ಇಲ್ಲಿ ಬಾಳು ಮಾಮದ ಇಲ್ಲಿ ಲಾಡು ಪ್ರಸಾದ ಐತಿ, ಆ ಪ್ರಸಾದ ತೊಗೋಬೇಕೈತೆ ಹೊಂಟೀವ್ರಿ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬಂದೀವ್ರಿ. ಆಮೇಲೆ ಅಲ್ಲಿಂದ 18 ಕಿಲೋಮೀಟರ್ ದೂರ ಇದ್ದಿದ್ದ ಬಾಳು ಮಾಮಂದ ಇನ್ನೊಂದು ಮಂದಿರ ಐತಿ, ಮೆಟ್ಕಿ ಐತೆ ಊರಾಗ. ಆ ಊರಾಗ ಬಾಳು ಮಾಮಂದ ಸ್ವಂತ ಇದೇನು ನೋಡಾತೀರಿ, ಸ್ವತಃ ಗಾದಿ ಅವ್ರದ್ದು ಗಾದಿ ಐತಿದು, ಅವ್ರ ಚೇರ ಬಾಳು ಮಾಮಂದು. ಆಮೇಲೆ ಇದೇ ಏನೈತಿಲ್ಲ ಕಂಬ, ಆ ಕಂಬ ಅವ್ರ ನಿಂದ್ರಿಸಿದ ಕಂಬ ಐತಿ, ಭೂತ ಪಿಶಾಚ ಹೊಂಡ್ಸೋದಿದ್ದು ಕಂಬ ಐತಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ನಕ್ಕಿ ಮಾಡಿರಿ, ಪಕ್ಕಾ ಮಾಡಿರಿ.